ಕೊಠಡಿ ಕೇಳಿದ್ದೆ ತಪ್ಪ, ಶಿಕ್ಷಕ ಶಂಕರ್ಗೆ ಸಸ್ಪೆಂಡ್ ಭಾಗ್ಯ. ಶಿಕ್ಷಕನ ಬೆಂಬಲಕ್ಕೆ ಸ್ಟೂಡೆಂಟ್ಗಳು ನಿಂತು ಬಿಟ್ಟಿದ್ದಾರೆ. ಇಲ್ಲಿ ಶಾಲೆಗೆ ಕೊಠಡಿ ಕೇಳಿದೆ ತಪ್ಪಾಗಿ ಹೋಗಿತ್ತು. ನ್ಯೂಸ್ 18ಗೆ ಚಿಕ್ಕಬಳ್ಳಾಪುರ ಡಿಡಿಪಿಐ ರಮೇಶ್ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಸಸ್ಪೆಂಡ್ ಆದೇಶವನ್ನು ವಾಪಸ್ ಪಡಿತೀವಿ ಶೀಘ್ರವೇ. ಶಿಕ್ಷಕ ಶಂಕರ್ ಅಮಾನತು ವಾಪಸ್ಗೆ ಆಗ್ರಹಿಸಿತ್ತು. ನ್ಯೂಸ್ 18 ಕನ್ನಡ ಸತತವಾಗಿ ವರದಿಯನ್ನು ಕೂಡ ಬಿತ್ತರ ಮಾಡಿತ್ತು. ವಿಶೇಷ ಚೇತನರು ಬೇರೆ ಅವರು. ನ್ಯೂಸ್ 18 ವರದಿಗೆ ಸ್ಪಂದಿಸಿದ್ದಾರೆ ಡಿಡಿಪಿಐ ರಮೇಶ್. ಮುಖ್ಯ ಶಿಕ್ಷಕ ಶಂಕರ್ ಅಮಾನತು ವಾಪಸ್ಗೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಉತ್ತಮ ಶಿಕ್ಷಕ ಅಂತ ಅವಾರ್ಡ್ ಅನ್ನು ಬೇರೆ ಪಡ್ಕೊಂಡಿದ್ರು. ಅಂತಹ ಮುಖ್ಯ ಶಿಕ್ಷಕನನ್ನ ಡಿಡಿಪಿಐ ರಮೇಶ್ ಸಸ್ಪೆಂಡ್ ಮಾಡಿದ್ರು. ಶೀತಲ ಶಾಲೆಗೆ ದುರಸ್ತಿಗೆ ಆಗ್ರಹಿಸಿದ್ರು ಶಿಕ್ಷಕ ಶಂಕರ್. ಇದೇ ಇಲ್ಲಿ ತಪ್ಪಾಗಿ ಹೋಗಿತ್ತು. ಅಂದ್ರೆ ಸರ್ಕಾರದ ಪರ್ಮಿಷನ್ ಪಡ್ಕೊಳ್ದೆ ನೀವು, ನಮ್ಮ ಇಲಾಖೆಯ ಪರ್ಮಿಷನ್ ಪಡ್ಕೊಳ್ದೆ ನೀವು ಯಾವ ರೀತಿ ರಿಯಾಕ್ಷನ್ ಅನ್ನ ಕೊಡ್ತೀರಿ, ಸಮಸ್ಯೆ ಬಗ್ಗೆ ಮಾತನಾಡ್ತೀರಿ ಮಾಧ್ಯಮದ ಮುಂದೆ ಅಂತ ಕಾರಣವನ್ನ ಕೊಟ್ಟು ಡಿಡಿಪಿಐ ಅವರು ಸಸ್ಪೆಂಡ್ ಮಾಡಿದ್ರು. ನ್ಯೂಸ್ 18 ನಲ್ಲಿ ಜಸ್ಟಿಸ್ ಫಾರ್ ಶಂಕರ್ ಸರ್ ಅಂತ ಕ್ಯಾಂಪೇನ್ ಅನ್ನ ನಾವು ಮಾಡಿದ್ವಿ. ನ್ಯೂಸ್ 18 ವರದಿಗೆ ಡಿಡಿಪಿಐ ರಮೇಶ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಸಸ್ಪೆನ್ಷನ್ ಆರ್ಡರ್ ಅನ್ನ ವಾಪಸ್ ಪಡೆಯೋ ಬಗ್ಗೆ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಶೀತಲ ಶಾಲೆ ದುರಸ್ತಿ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ನಲ್ಲಿ ನ್ಯೂಸ್ 18 ಕನ್ನಡ ಒಂದು ವರದಿಯನ್ನು ಪ್ರಸಾರ ಮಾಡುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿನ ಮುಖ್ಯ ಶಿಕ್ಷಕರಾಗಿದ್ದಂತಹ ಶಂಕರ್, ನಮ್ಮ ಶಾಲೆಯ ಪರಿಸ್ಥಿತಿ ಈ ರೀತಿ ಇದೆ, ಮಕ್ಕಳ ಕಾಳಜಿಯನ್ನು ಮುಂದಿಟ್ಕೊಂಡು ಮಕ್ಕಳ ಪ್ರಾಣಕ್ಕೆ ಯಾವುದೇ ರೀತಿಯ ಅನಾಹುತಗಳಾಗಬಾರದು, ಅವರ ಪ್ರಾಣವನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಅವರ ಒಂದು ಮನುಷ್ಯತ್ವವನ್ನು ಮುಂದಿಟ್ಕೊಂಡು ಅವ್ರು ಹೇಳ್ತಾರೆ, ನೋಡಿ ನಮ್ಮ ಶಾಲೆ ಪರಿಸ್ಥಿತಿ ಹೀಗಾಗಿದೆ, ಇಲ್ಲಿ ಬಿರುಕು ಬಿಟ್ಟಿದೆ, ಇಲ್ಲಿ ಬೀಳೋ ಹಂತದಲ್ಲಿದೆ, ಈ ಗೋಡೆ ಭಾಗ ಬಿಟ್ಟಿದೆ. ಸೊ ಎಲ್ಲ ಸಮಸ್ಯೆಗಳನ್ನ ಮಾಧ್ಯಮದ ಮುಂದೆ ಹೇಳಿದಕ್ಕೆ ಸಸ್ಪೆಂಡ್ ಭಾಗ್ಯವನ್ನ ಕೊಟ್ಟಿದ್ರು. ಡಿಡಿಪಿಐ ಎ ಶಂಕರ್ ಅವರನ್ನ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಮಾತನಾಡಿಸಿದ್ದಾರೆ. ರಮೇಶ್ ಅವರನ್ನ ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಬರೋಣ. ಶಾಲೆಗೆ ಪ್ರಾಬ್ಲಮ್ ಆಗಿದೆ ಸರ್. ಇದು ಈಗ ಶಿಥಿಲ ಆಗಿದೆ ಅಂತ ವಿಚಾರ ಬಂದಿದೆ ಸರ್. ಈಗ ಆಲ್ರೆಡಿ ನಾನು ಖುದ್ದು ಭೇಟಿ ಮಾಡಿದ್ದೀನಿ ಸರ್. ಖುದ್ದು BO ಜೊತೆ ಅವರು ಅಧಿಕಾರಿ ಭೇಟಿ ಮಾಡಿ ಮೊನ್ನೆ CO DC ಅವ್ರನ್ನ ಮನವೊಲಿಸಿ ಇನ್ನೊಂದು 2 months ಅಲ್ಲಿ ಅಲ್ಲಿಗೆ ಆಲ್ಮೋಸ್ಟ್ ಹೊಸ ಬಿಲ್ಡಿಂಗ್ ಬರ್ತಾರೆ ಸರ್. ಅವ್ರ ಬಗ್ಗೆ ಶಿಕ್ಷಕರೆಲ್ಲ ಮಾಹಿತಿ ಗೊತ್ತಾಯ್ತು ನನಗೆ. ರಮೇಶ್ ಸರ್, ತಮ್ಮ ಗಮನಕ್ಕೆ ಅವರು ಉತ್ತಮ ಶಿಕ್ಷಕ ಅನ್ನುವಂತ ಪ್ರಶಸ್ತಿಯನ್ನು ಕೂಡ ತೆಗೆದುಕೊಂಡಿದ್ದಾರೆ, ಗೊತ್ತಾ ನಿಮಗೆ? ಹೌದು. ಅಂತ ಶಿಕ್ಷಕರಿಗೆ ಹಿಂದು ಮುಂದೆ ನೋಡ್ಲಾರ್ದಂಗೆ ಈ ರೀತಿ ಸಸ್ಪೆಂಡ್ ಮಾಡ್ಬಿಟ್ರೆ ಹೆಂಗೆ ಸರ್? ಈಗ ಉಳಿದಂತವ್ರು ಪ್ರಾಮಾಣಿಕರಿದ್ದಂತವ್ರಿಗೂ ಏನ್ ಅನ್ಸುತ್ತೆ? ಇಲ್ಲ ಸರ್, ಖಂಡಿತ ಇಲ್ಲ ಸರ್. ನಾನು ಅವರ ಪ್ರಾಮಾಣಿಕತೆ ಬಗ್ಗೆ, ಕೆಲಸದ ಬಗ್ಗೆ ಅಲ್ಲ. ಈಗ ನಿಮ್ಮ ಇಲಾಖೆಯಿಂದಂತೂ ಸುಮ್ನೆ ಯಾರ್ಯಾರಿಗೋ ಶಿಕ್ಷಕರು ಅಂದ ತಕ್ಷಣ ಈ ಪ್ರಶಸ್ತಿನಂತೂ ಕರೆದು ಕೊಡಲ್ಲಲ್ವಾ ನೀವು? ಅವ್ರೇನೋ ಒಂದ್ ಮಾಡಿದ್ದಾರೆ, ಅವರು ಇಲ್ಲ ಏನಾದ್ರು ಮಾಡೋದೆಲ್ಲ ಕೊಡೋದು ಸರ್. ಹೌದಲ್ವಾ? ಅಂತ ಶಿಕ್ಷಕರಿಗೆ ಸಸ್ಪೆಂಡ್ ಮಾಡುವಾಗ ಒಂದು ಹಿಂದೆ ಮುಂದೆ ನೋಡಲ್ವಾ ನೀವು? ಸರ್ ಖಂಡಿತ ಸಸ್ಪೆಂಡ್ ಮಾಡೋಕೆ ಮುಂಚೆ ಅಂತ ನಾನು ಫಸ್ಟ್ ಮಾಧ್ಯಮ ಬಂತ ಏನ್ ಮಾಡಿಲ್ಲ ಸರ್. ನಾನು ಅದನ್ನ ವೈಲೇಷನ್ ಆಫ್ ಇದು ವೆರಿ ವೆರಿ ಕ್ಲಿಯರ್ ಸರ್. ಅದನ್ನ ಮಾಡಿಲ್ಲ. ಅದನ್ನ BO ರಿಪೋರ್ಟ್ ತಗೊಂಡು 2 ರಿಪೋರ್ಟ್ ತಗೊಂಡಿದ್ದೀನಿ ಸರ್. ರಮೇಶ್ ಸರ್, ಈಗ ಅದೇ ಶಾಲೆಯ ವಿದ್ಯಾರ್ಥಿಗಳು ಆ ಶಿಕ್ಷಕರ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಯಾವಾಗ ಈ ಬಗ್ಗೆ ಮತ್ತೆ ಆಕ್ಷನ್ ಆಗುತ್ತೆ? ಅವರ ಸಸ್ಪೆಂಡ್ ಅನ್ನು ವಾಪಸ್ ಯಾವಾಗ ಪಡಿತೀರಿ? ಈಗ ಆ ಸಂಬಂಧಪಟ್ಟ ಸರ್ ದಯಮಾಡಿ ನಾನು ಏನು ರಿಪೋರ್ಟ್ ಇದೆ ಶಿಕ್ಷಕರ ಬಗ್ಗೆ ಸಹಾನುಭೂತಿನೂ ಸಹ ಇದೆ, ಕೆಲಸ ಬಗ್ಗೆ ನನಗೆ ತಪ್ಪು ಇದೆ. ಆ ರಿಪೋರ್ಟ್ ಅನ್ನು ಮೇಲೆ ರೆಫರ್ ಮಾಡಿದ್ದೀನಿ ಸರ್. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾನು ಅವ್ರ ಮನವೊಲಿಸಿ ಒಂದು ಇತ್ಯರ್ಥ ಪಡ್ತೀನಿ ಸರ್.